ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟು ಜನ ಮೈ ಗಾಡ್ ಗಾಯ್ಸ್ ಏನಂತಂದರೆ ಈ ವೆಬ್ಸೈಟಲ್ಲಿ ಪೃಥ್ವಿ ಸೈಜೇ ಸಿಗಲ್ಲ. ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಪುರು ಚಾನಲ್. ಸೊ ಇವತ್ತು ಎಲ್ಲಿಗೆ ಇಷ್ಟೊಂದು ರೆಡಿ ಆಗಿರುವುದು ಅಂತ ಅಂದರೆ ಇವತ್ತು ಪೃಥ್ವಿ ಬರ್ಡೇ ಡ್ರೆಸ್ನ ತೊಗೊಳಕ್ಕೆ ಹೋಗಬೇಕು. ಸೊ ಹಾಗಾಗಿ ಇಷ್ಟೊಂದು ರೆಡಿ ಆಗಿರೋದು. ಸೊ ಒಂದು ಡ್ರೆಸ್ನ ಹೆಂಗೆ ತೊಗೊತೀವಿ, ಎಷ್ಟು ಕಷ್ಟ ಆಗುತ್ತೆ, ಏನೇನಾಗುತ್ತೆ ಅಂತ ಸಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ಈಗಾಗಲೇ ಅವನು ಆ್ಯಕ್ಚುಲಿ ಅವ್ನ ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಕ್ರಿಕೆಟ್ ಆಟಾಡೋಕ್ಕಂತ. ಸೊ ಇವಾಗ ಅವನ್ನ ಕರ್ಕೊಂಬರಕ್ಕೆ ಹೋಗಬೇಕು. ಆ್ಯಂಡ್ ಬೆಳಗಿಂದ ನಾನೇ ಒಂದು 4 ಟೈಮ್ಸ್ ಬೈಕಲ್ಲಿ ನಾನು ಓಡಾಡಿದ್ದೀನಿ. ಸೊ ಹಾಗಾಗಿ ಇವಾಗಲೂ ಕೂಡ ನಾನೇ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ. ಐ ಮೀನ್ ಪಪ್ಪ ಹಿಂದಗಡೆ ಇರ್ತಾರೆ, ಬಟ್ ನಾನು ರೈಡ್ ಮಾಡೋದು. ಸೊ ಲೆಟ್ಸ್ ಗೋ ಗೈಸ್. ಸೊ ಇಲ್ಲಿಂದ ಅವನ್ನ ಕರ್ಕೊಂಬಿಟ್ಟು ಪುನಃ ಇವಾಗ ಆಲ್ರೆಡಿ 6 o'clock ಇದೆ, 6:30ಗೆಲ್ಲ ಫೋರಮ್ ಮಾಲ್ಗೆ ಹೋಗಬೇಕು ಎಕ್ಸಸ್ಗೆ. ಸೊ ಲೆಟ್ಸ್ ಗೋ. ಹೆಂಗೆ ಹೋಗ್ತೀವಿ, ಹೆಂಗೆ ಸೆಲೆಕ್ಟ್ ಮಾಡ್ತೀವಿ, ಅವ್ನು ಎಷ್ಟೆಷ್ಟು ಆಡ್ತಾನೆ ಎಲ್ಲ ತೋರಿಸ್ತೀನಿ ಗೈಸ್. ಬಟ್ ಪ್ರತಿ ಸಲ ಬರ್ಡೇಲಿ ಕೂಡ ನಾನೇ ಸೆಲೆಕ್ಟ್ ಮಾಡೋದು ಅವ್ನ ಬರ್ಡೇ ಡ್ರೆಸ್ನು. ಸೊ ಲೆಟ್ ಇಸ್ ಸಿ. ಸೊ ಈ ಸಲ ಈ ಥರ ನಾನು ಬೇರೆ ಥರ ಒಂದು ಇದಿಟ್ಕೊಂಡಿದ್ದೀನಿ, ಇನ್ಸ್ಪಿರೇಷನ್ ಅಥವಾ ಏನಂತಾರೆ ಇನ್ಸ್ಪೈರ್ಡ್ ಫೋಟೋಸ್ ಸ್ವಲ್ಪ ಇದೆ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನಾನು ಸ್ವಲ್ಪ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಆ್ಯಕ್ಚುಲಿ ಐ ಮಿಸ್ ಪರ್ಸ್ನಲ್ ಫ್ಯಾಷನ್ ಡಿಸೈನರ್. ಸೊ ಜಾಸ್ತಿ ಮಾತಾಡೋದ. ಸೊ ಲೆಟ್ಸ್ ಗೋ ಆ್ಯಂಡ್ ಲೆಟ್ ಅಸ್ ಸಿ ನಾವು ಹೆಂಗೆ ಸೆಲೆಕ್ಟ್ ಮಾಡ್ತೀವಿ, ಏನು ಮಾಡ್ತೀವಿ ಅಂತ, ಎರಡು ಡ್ರೆಸ್ ಇರುತ್ತೆ ಅಂತ ನೋಡೋಣ. ಅವ್ನು ಬರೋದು ಸೊ August 1 ಒಂದೇ ವೀಕ್ ಇರೋ. ಸೊ ಹಾಗಾಗಿ ಲೆಟ್ ಅಸ್ ಸಿ, ಲೆಟ್ಸ್ ಗೋ ಗೈಸ್. ಈಗ ನಾವು ಪೃಥ್ವಿನ ಕರ್ಕೊಂಡು 7:10 ಆಗಿದೆ, 7:05. ಸೊ ಇವಾಗ ಹೋಗ್ತೀವಿ, ನಾವು ಓಡ್ತಾ ಇದ್ದೀವಿ. ಇನ್ನು ಅಲ್ಲಿ ಹೋಗಿ ಸೇರೋ ಅಷ್ಟರಲ್ಲಿ 7:30 ಆಗುತ್ತೆ. ಸೊ ಪ್ರತಿ ಸರ್ಗೆ ಯಾವ ಥರ ಡ್ರೆಸ್ ಸಿಗುತ್ತೆ, ಯಾವ ಥರ ನಾನು ಸೆಲೆಕ್ಟ್ ಮಾಡ್ತೀನಿ, ನಾನು ಸೆಲೆಕ್ಟ್ ಮಾಡೋದು. ಸೊ ಲೆಟ್ ಅಸ್ ಸಿ ಹೆಂಗಿರುತ್ತೆ ಅಂತ. ಓಹೋ ಇವಾಗ ಅಮ್ಮ ಬಂದರು. ಸೊ ಈಗ ಫೋರಮ್ ಮಾಲ್ಗೆ ಬಂದಿದ್ದೀವಿ. ಈಗ ಟೈಮ್ 8 ಗಂಟೆ ಆಗಿದೆ. ಸೊ ಈಗ ಇಬ್ಬರನ್ನು ಕರ್ಕೊಂಡು ಫೋರಮ್ ಮಾಲ್. ಗೈಸ್ ಏನಂತಂದರೆ ಈ ವೆಬ್ಸೈಟಲ್ಲಿ ಪೃಥ್ವಿ ಸೈಜೇ ಸಿಗಲ್ಲ. ಸೊ ಹಾಗಾಗಿ ವಾಪಸ್ ಪುನಃ ವಿಜಯನಗರ ವೆಬ್ಸೈಟ್ಗೆ ಹೋಗ್ತಾಯಿದ್ದೀವಿ. ಅಲ್ಲೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಲೆಟ್ಸ್ ಮ್ಯಾಕ್ಸಲ್ಲಿ ಕೂಡ ಮಿಸ್ಟರ್ ಪೃಥ್ವಿ ನಿರಂಜನ್ ಅವ್ರಿಗೆ ಸಿಗಲಿಲ್ಲ. ವೆಬ್ಸೈಟಲ್ಲಿ ಕೂಡ ಒಂದು ನಿಮಿಷ ಬಾಯಿಲಿ ವೆಬ್ಸೈಟಲ್ಲಿ ಹತ್ರ ಹೋದ. ಸೊ ವೆಬ್ಸೈಟಲ್ಲಿ ಕೂಡ ಸಿಗಲಿಲ್ಲ, ಮ್ಯಾಕ್ಸಲ್ಲಿ ಕೂಡ ಸಿಗಲಿಲ್ಲ. ಈಗ ಮ್ಯಾಕ್ಸ್ ಒಂದೇ ಒಂದು ಟಿ ಶರ್ಟ್ ಇದೆ. ಸೊ ಅದಕ್ಕೆ ಬ್ಲ್ಯಾಕ್ ಹಾಕೋಣ ಅಂತ. ಸೊ ಇವಾಗ ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್ ಬೇಕು ಇವಾಗ ಅವ್ನಿಗೆ. ಸೊ ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್ಗೋಸ್ಕರ ಹುಡ್ಕಾಡ್ತಾರೆ. ಇಲ್ಲಿ ವಿಜಯನಗರ ವೆಬ್ಸೈಟಲ್ಲಿ ಕೂಡ ಇವನ್ ಸೈಜ್ ಇಲ್ಲ. ಹಿ ಹ್ಯಾಸ್ ಬಿಕಮ್ ಅನ್ಸೈಜ್, ಐ ಮೀನ್ ಅನ್ಏಜ್. ಸೊ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಈಗ 28 ನಮ್ಮ ಮನೆ ಹತ್ರನೇ ಓಪನ್ ಆಗುತ್ತಂತೆ. ಸೊ ಅಲ್ಲಿವರೆಗೂ ಅದೊಂದೇ ಕಡೆ ಇವನ್ ಸೈಜ್ ಸಿಗೋದು. ಮನೆ ಹತ್ರ. ಸೊ ಈಗ ಅದನ್ನು ಅಲ್ಲಿ ತನಕ ವೆಯ್ಟ್ ಮಾಡ್ಬೇಕಷ್ಟೇ. ಚಾಕ್ಲೇಟ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಕೊನೆಗೂ ಕೂಡ ಪೃಥ್ವಿಗೆ ಯಾವುದೇ ಬಟ್ಟೆ ಸಿಗಲಿಲ್ಲ. ಸೊ ಏನು ಚಾಕ್ಲೇಟ್ಸ್ ಕೂಡ ತೊಗೊಳ್ಳಿಲ್ಲ. ಸೊ ನಾಳೆ ಲೈಕ್ ಅದು ವೆಸ್ಟ್ ಸೈಡ್ ಕುವೆಂಪು ನಗರಲ್ಲಿರೋದು 29th ಓಪನ್ ಆಗ್ತದೆಯಂತೆ. ಸೊ ಅಲ್ಲೇ ಹೋಗ್ಬಿಟ್ಟು ನೋಡೋಣ ಅಂತ. ಬಿಕಾಸ್ ವೆಸ್ಟ್ ಸೈಡ್ ಬಿಟ್ಟು ಇನ್ಯಾವುದು ಕೂಡ ಸೈಜ್ ಕರೆಕ್ಟಾಗಿ ಸಿಗೋಲ್ಲ. ಸೊ ಅವಾಗ ಅಲ್ಲಿ ಕೂಡ ಚೆನ್ನಾಗಿ ಸಿಗುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಆ್ಯಂಡ್ ಜೊತೆಗೆ ನಾಳೆ ನನ್ನ ರೂಟೀನ್ ಹೆಂಗಿರುತ್ತೆ, ಡೈಲಿ ರೂಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಈಗ ನಾವು ಟ್ಯೂಷನಾಗಿ ಬಂದಿದ್ದೀವಿ. ಆಮೇಲೆ ಸಿಗ್ತೀನಿ, ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಟ್ಯೂಷನಿಗೆ ಬಂದೆ, ಮನೆಗೆ ಹೋಗಿ ಬ್ಲಾಗ್ ಮಾಡಿ. ನಾವು ಸ್ಕೂಲ್ಗೆ ಹೋಗೋಕ್ಕೆ ಬಂದ್ಬಿಟ್ಟು ರೆಡಿಯಾಗಿದ್ದೀವಿ. ಟೈಮು 8:15 ಆಯಿತು. ಇನ್ನೂ ದೋಸೆ ತಿಂತಾನೆ, ತಿನ್ಕೊಂಡೀಗ ಸ್ಕೂಲ್ಗೆ ಹೋಗ್ಬೇಕು. ಸೊ ಪೃಥ್ವಿಯವ್ರಿಗೆ ಇವತ್ತು ಡ್ರೆಸ್ ಸಿಗುತ್ತೆ. ಡ್ರೆಸ್ಸು ಇವತ್ತು ವೆಬ್ಸೈಟ್ ರಿಓಪನ್ ಆಗ್ತಾಯಿದೆ. ಐ ಮೀನ್ ರಿಓಪನ್ ಆಗ್ತಿದೆ ಕುವೆಂಪು ನಗರದ್ದು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ನೋಡಬೇಕು. ಇಲ್ಲ ನಾನು ಮತ್ತು ಅಮ್ಮ ನೋಡ್ಕೊಂಬರ್ತೀವಿ, ಇವನಿಗೆ ಅಮ್ಮಗೆ ತೊಗೊಂಬರ್ತೀವಿ. ಸೊ ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ಇವಾಗ ಇವನು ತಿನ್ಬಿಟ್ಟು ಹೋಗ್ಬೇಕು. ಗಾಯ್ಸ್ ಏನೋ ಪೃಥ್ವಿ ಇಷ್ಟೊಂದು ಕರ್ಕಂಟದೆ ಇದರಲ್ಲಿ. ಸರ್ ಗೈಸ್ ಈ ಕ್ಯಾಮ್ರಾ ಚೆನ್ನಾಗಿಲ್ಲ, ಐ ಆಮ್ ರಿಯಲಿ ಸಾರಿ. ಸೊ ಗೈಸ್ ಈಗ ನಾವು ಪೃಥ್ವಿ ಬರ್ಡೇಗಂತ ಅಪ್ಪ ಅಮ್ಮ ಹೋಗ್ಬಿಟ್ಟು ಚಾಕ್ಲೇಟ್ಸ್ನ ತೊಗೊಂಬಂದಿದ್ದಾರೆ. ವಿ ಬಾಟ್ ಟ್ರಫಲ್ಸ್ ತೊಗೊಂಬಂದಿದ್ದೀವಿ. ಒಂದು ಈ ಕಲರು, ಒಂದು ಈ ಕಲರ್ ತೊಗೊಂಬಂದಿದ್ದಾರೆ. ನಾನು ಅದನ್ನೇ ಅಪ್ಪ ಅಮ್ಮಗೆ ಹೇಳ್ತಾ ಇದ್ದೀನಿ, ಅಮ್ಮ ಇದು ಸಾಲಲ್ಲ, ಪೃಥ್ವಿಗೆ ಎಲ್ಲಿಗೂ ಸಾಲಲ್ಲ ಅಂತ. ಇದು 125 ಇದೆಯಂತೆ, ಇದು 125 ಇದೆಯಂತೆ. ಟೋಟಲು
250 ಏನೋ ಆಗುತ್ತೆ. ಸೊ ಇದು ಅವನಿಗೆಲ್ಲೂ ಸಾಲಲ್ಲ, ಒಬ್ಬರಿಗೇ 10 ಕೊಡಬೇಕು ಅವನು. ಆ್ಯಂಡ್ ಐ ಮೀನ್ ಅವನೊಂದು ಬೆಸ್ಟ್ ಫ್ರೆಂಡ್ಸಿಗೆ ಮಾತ್ರ 10 ಕೊಡಬೇಕು. ಆ್ಯಂಡ್ ಟೀಚರ್ಸ್ ಕೂಡ 75 ಏನೋ ಇದ್ದಾರೆ, 75-80 ಏನೋ ಇದ್ದಾರೆ. ಸೊ ಸಾಲ ಅಂತ ಅಮ್ಮಂಗೆ ಹೇಳ್ತಾ ಇದ್ದೀನಿ. ಟ್ಯೂಷನ್ಲೇ 70 ಇದ್ದಾರೆ. ಸೊ ಇವಾಗ ಕೌಂಟ್ ಮಾಡೋಣ 125 ಇದೆಯಲ್ವ ಅಂತ. ಆವಾಗಲೇ ನಾವು ಇಬ್ಬರು ಒಂದನ್ನು ಗುಳುಮ್ ಮಾಡಿಸಿದ್ದೀವಿ. ಸೊ ಈಗ ಲೆಟ್ಸ್ ಗೋ, ಕೌಂಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಕೌಂಟ್ ಮಾಡಿದ್ವಿ ಗೈಸ್. ಇಲ್ಲಿ ಮೋಸ ಆಗಿದೆ. ಇಲ್ಲಿ 125 ಅಂತ ಅಂದಿದ್ದಾರೆ, ಇಲ್ಲಿ 120 ಏನೋ ಇದೆ. ಸೊ ಹಿಂಗೆ ಈ ಸಾಹೇಬ್ರಿಗೆ ಸಾಲಲ್ಲ. ಸೊ ನಾವೇನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ ಎಕ್ಕೋಲೆಸ್ನ ಟ್ಯೂಷನ್ ಅವ್ರಿಗೆ ಕೊಟ್ಬಿಟ್ಟು ಇದನ್ನು ಸ್ಕೂಲ್ ಅವ್ರಿಗೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಲೆಟ್ ಅಸ್ ಸಿ ಗೈಸ್ ಏನು ಅನ್ಸೋದೆ ಪೃಥ್ವಿ. ಆ್ಯಕ್ಚುಲಿ ಅದು ವೆಸ್ಟ್ ಸೈಡ್ ಓಪನ್ ಆಗಬೇಕಾಗಿತ್ತು, ಬಟ್ ಅವ್ರು ಓಪನ್ ಮಾಡಿಲ್ವಂತೆ ಗೈಸ್. ಬರೀ ತೊಗೊಳ್ಳೋರು ತೊಗೊಬೋದು, ಬಟ್ ಆಫರ್ಸ್ ಬರ್ತಂತೆ ನಾಳೆ. ಸೊ ಹಾಗಾಗಿ ನಾಳೆನೇ ಹೋಗೋಣ ಅಂತ ಸುಮ್ಮನಾಗಿದ್ದೀವಿ. ಇವಾಗ ಇದನ್ನು ನಾವು ಕೌಂಟ್ ಮಾಡಬೇಕು. ಲೆಟ್ಸ್ ಗೋ ಗೈಸ್. ಈಗ ನಮಗೆ ಪೃಥ್ವಿ ಅವರು ನಮಗೆ ಒಂದು ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ. ಸೊ ಆ ಪ್ರಾಜೆಕ್ಟ್ನ ಮಾಡಬೇಕಂತೆ ನಾವು ಇಲ್ಲಿ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀನಿ ನಾನು. ಸೊ ಈ ಪ್ರಾಜೆಕ್ಟ್ನ ಇಂಡಿಪೆಂಡೆನ್ಸ್ ಡೇಗೆ ಏನೋ ಅವ್ರ ಹೌಸಿಂದ ಅವ್ರು ಕೊಟ್ಟಿರೋದು. ಅವ್ನು ಬೇರೆ ಹೌಸು, ನಾನು ಬೇರೆ ಹೌಸು, ಬಟ್ ಸ್ಟಿಲ್ ನಾನಿವಾಗ ಅವನಿಗೆ ಮಾಡಿಕೊಡ್ಬೇಕು ಇಂಡಿಪೆಂಡೆನ್ಸ್ ಡೇಗೆ. ಸೊ ಅಂದರೆ ಆ್ಯಸ್ ಇಫ್ ಯು ಆಗೋಣ. ಸೊ ಈಗ ಅವನು ನನಗೆ ಒಂದು ಟ್ರೀಟ್ ಕೂಡ ಕೊಟ್ಟಿದ್ದಾನೆ, ಅದಕ್ಕೆ ಚಾಕ್ಲೇಟ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಐ ಸೆಡ್ ಓಕೆ ಐ ವಿಲ್ ಡೂ ಇಟ್ ಅಂತ. ಸೊ ಈಗ ಲೆಟ್ ಅಸ್ ಡೂ ದ್ಯಾಟ್. ಆ್ಯಂಡ್ ಇದೆಲ್ಲ ಸ್ವಲ್ಪ ರೂಮ್ ಮೆಸ್ಸೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಅದು 2 ವೀಕ್ಸ್ ಆಯಿತು ನನ್ನ ರೂಮ್ ಕ್ಲೀನ್ ಮಾಡಿ, ಬಿಕಾಸ್ ಸುಮಾರು ಟಯರ್ಡ್ ಆಗಿದೆ. ಇನ್ಸ್ಟಿಟ್ಯೂಟ್ ಸೆರೆಮನಿ ಅದೆಲ್ಲ ಇತ್ತು. ಸೊ ಹಾಗಾಗಿ ಜಾಸ್ತಿ ರೂಮ್ ಕಡೆ ಕಿತ್ಕೊಟ್ಟಿಲ್ಲ. ಆ್ಯಂಡ್ ನಿಮಗೆ ರೂಮ್ ಟೂರ್ ಬೇಕಂತಂದರೆ ಪ್ಲೀಸ್ ಕಮೆಂಟ್ ಡೌನ್. ಸೊ ಈಗ ಪೃಥ್ವಿ ಪ್ರಾಜೆಕ್ಟ್ನ ಮಾಡಿ ಮುಗಿಸಾಮೇಲೆ ಲೆಟ್ ಮೀ ಮೀಟ್ ಯು. ಕೂಡ ರೆಡಿಯಾಗಿದೆ, ಪ್ಲೇನ್ ಆಗಿದೆ. ಸೊ ಇವಾಗ ಹಿಂಗೆ ಮಾಡೋಷ್ಟರಲ್ಲಿ ಡ್ರಾಯಿಂಗ್ ಜೊತೆ ಬಂದಿರ್ತೀನಿ. ಸೊ ಲೆಟ್ಸ್ ಗೋ. 1 2 3. ಸೊ ಗಾಯ್ಸ್ ನೋಡಿ, ಈ ಥರ ಬಂದಿದೆ. ಇದು ಇನ್ಸ್ಪಿರೇಷನ್ ಹೆಂಗಿದೋ ತೋರಿಸ್ತೀನಿ. ಸೇಮ್ ಹಂಗೆ ಬಂದಿದೆ. ಇದು ಇಂಡಿಪೆಂಡೆನ್ಸ್ ಡೇಗೆ ಪೃಥ್ವಿಗೆ ಮಾಡಿಕೊಟ್ಟಿರೋದು. ಸೊ ಇದು ಓಕೆ, ಗೇಟ್ ಆಫ್ ಇಂಡಿಯಾ, ಅಶೋಕ ಚಕ್ರ. ಆ್ಯಂಡ್ ಇಲ್ಲಿ ಇವಾಗ ಇಂಡಿಯನ್ ಫ್ಲ್ಯಾಗ್ ಹಿಂಗೆ ಬರೋ ಥರ ಮಾಡ್ತೀನಿ. ಆ್ಯಂಡ್ ಇಲ್ಲಿ ರೆಡ್ ಫೋರ್ಟ್. ಸೊ ಇದನ್ನು ಮಾಡೋದು ನಾವು ಇಂಡಿಪೆಂಡೆನ್ಸ್ ಡೇಗೆ. ಸೊ ಇದನ್ನು ಪೇಂಟ್ ಮಾಡಾಮೇಲೆ ಪುನಃ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ಈ ಥರ ರೆಡಿಯಾಗಿದೆ. ಹೆಂಗಿದೆ? ಚೆನ್ನಾಗಿ. ಸೊ ಗೈಸ್ ಈ ಥರ ಆಗಿದೆ ಇದು. ಸೊ ಲೆಟ್ಸ್ ಗೋ. ಚೆನ್ನಾಗಿ ಬಂದಿದೆ. ಸೊ ಈಗ ಸ್ಕೂಲ್ಗೆ ಹೋಗ್ಬೇಕು, ರೆಡಿ ಆಗೋಣ ಬನ್ನಿ. ಗೈಸ್ ಕಪ್ಪಿಸ್ಕೊಂಡು ಹೋಗ್ತೀರಂತ ಹೋಗ್ತಾನೆ, ಅದಕ್ಕೆ ಬಿಟ್ಟಿದ್ದೀನಿ. ಹೋಗ್ಯಮ್ಮ ಹೇಳ್ತೀನಿ. ಏಯ್ ಗಾಯ್ಸ್ ನೋಡಿ ಗೈಸ್ ಎಷ್ಟು ಜನ. ಮೈ ಗಾಡ್ ಗೈಸ್, ಪೃಥ್ವಿಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಔಟ್ಫಿಟ್ ಸಿಕ್ಕಿದೆ. ಆ್ಯಂಡ್ ಯು ನೋ ವಾಟ್, ಐ ಆಮ್ ದ ಡಿಸೈನರ್. ಸೊ ನಾನೇ ಸೆಲೆಕ್ಟ್ ಮಾಡಿದ್ದು. ನನ್ನ ಬಡೆಗೆ ನಾನು ಡೆನಿಮೋನ್ ಹಾಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಅವ್ನು ಡೆನಿಮೋನ್ ಹಾಕ್ತಾಯಿದ್ದೀನಿ. ಸಗಾಲಾಗಿದೆ ಔಟ್ಫಿಟ್. ಆ್ಯಂಡ್ ಶೂಸ್ ಕೂಡ ಸಿಕ್ತು. ಶೂಸ್ ನನ್ನ ಕಡೆಯಿಂದ ಗಿಫ್ಟ್ ಸಿಕ್ಕಿದೆ ಅವನಿಗೆ. ಸೊ ಅದು ಕೂಡ ವೆಸ್ಟ್ ಸೈಡಲ್ಲೇ ಸಿಕ್ತು. ವೆಸ್ಟ್ ಸೈಡಲ್ಲಿ ಗೈಸ್ ಒಳ್ಳೆ ಈ ಏನಂತಾರೆ ತರಕಾರಿ ಮಾರ್ಕೆಟ್ಗೆ ಹೋದಂಗೆ ಬಂದ್ಬಿಟ್ಟು ತೊಗೊತಾರೆ. ಲಿಟ್ರಲಿ ದೇರ್ ಈಸ್ ನೋ ಸ್ಪೇಸ್ ಓವರ್ ದೇರ್. ಅಷ್ಟು ಜನ ಬಂದುಬಿಟ್ಟಿದ್ದಾರೆ. ಸೊ ಮ್ಯಾಕ್ಸ್ ಎಷ್ಟು ಕಾಲ್ಕೊಂಡಿದೆ. ಅಲ್ಲೊಳ್ಳೆ ತುಂಬಿದ್ದಾರೆ ಎಲ್ಲರೂ. ಸೊ ಲೆಟ್ಸ್ ಗೋ ಗೈಸ್. ಇಲ್ಲೊಂದು ಯಾವುದೋ ಒಂದು ಇಲ್ಲಿ ಈ ಸೆಕ್ಷನ್ ಇದೆ, ಆ ಸೆಕ್ಷನ್ ಇದೆ ಅಂತ ನೋಡೋಕೆ ಬಂದಿದೆ. ಸೊ ಔಟ್ಫಿಟ್ ಫುಲ್ ರೆಡಿ, ಬರ್ಡೇ ಫುಲ್ ರೆಡಿ, ಚಾಕ್ಲೇಟ್ಸ್, ಡ್ರೆಸ್, ಶೂಸ್ ಎಲ್ಲ ರೆಡಿ. ಇವಾಗ ಡೈಲಿ ಬೇರ್ಗೆ ಅವನ ಹತ್ರ ಚಡ್ಡಿ ಎಲ್ಲ ಹೋಗಿದೆ. ಸೊ ಹೆಂಗೆ ಅನಿಸ್ತದೆ ಇಂಥ ಡಿಸೈನರ್ ಸಿಕ್ಕಿರೋದಕ್ಕೆ? ಸತಿ ಕಪ್ಪಳಕ್ಕೆ ಹೊಡೆಯೋದು ಅಲ್ಲ, ಡ್ರೆಸ್ಸಿಂಗ್ ರೂಮಲ್ಲಿ ಹಂಗೆ ಆಡಿದ್ರೆ ಹಂಗೆ ಹೊಡೆಯೋದು. ಸೊ ಇವಾಗ ಹೇಳು ನಿನ್ಗೆ ಹೆಂಗೆ ಈ ಥರ ಹುಡುಕಿರೋದು? ಚೆನ್ನಾಗಿ ಅನಿಸೋದು. ಹಾಂ, ವೆರಿ ಗುಡ್. ಅದು ತುಂಬಾ ಇಷ್ಟ ಆಯಿತು. ನಾನು ಸೆಲೆಕ್ಟ್ ಮಾಡಿದ್ದು ಸಕ್ಕತ್ತಾಗಿ ಕಾಣ್ತಾ ಇದೆ. ಅವ್ನು ಬೆಳ್ಳು ಇರೋದಕ್ಕೂ ಅದಕ್ಕೂ ಇಟ್ಸ್ ಸೂಪರ್. ಆ್ಯಂಡ್ ಈ ಕ್ಯಾಮ್ರಾ ಚೆನ್ನಾಗಿ ಕಾಣ್ತಾ ಇದೆ, ಅದಕ್ಕೆ ನಾನು ತೋರಿಸ್ಲಿ. ಕ್ಯಾಮ್ರಾ ಚೆನ್ನಾಗೂ ಇಲ್ಲ. ನಾನು ಕೂಡ ಎಷ್ಟು ಇದ್ರಾಗ ಕಾಣ್ತಾ ಇದ್ದೀನಿ, ಬಟ್ ನಾನು ಆ ಥರ ಇಲ್ಲ. ವಾಟ್ ಡು ಕ್ಯಾಮ್ರಾ ಡಿಫಾಲ್ಟ್ಸ್. ಲೆಟ್ಸ್ ಗೋ. ಸೊ ಇವಾಗ ಮ್ಯಾಕ್ಸಲ್ಲಿ ಸಿಗಲಿಲ್ಲ, ಪುನಃ ವೆಸ್ಟ್ ಸೈಡ್ಗೆ ಹೋಗ್ತಿದ್ವಿ. ಹೋಗೋಣ.